ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಧಾರಾವಾಹಿಯ ಪ್ರಾರಂಭದಲ್ಲಿ ನೋಡೋದಾದರೆ ಸಾಕ್ಷಿ ಅವರು ಅರವಿಂದ್ ಹತ್ರ ಭಾಗಮಂಡಲಕ್ಕೆ ಹೋಗೋದಕ್ಕೋಸ್ಕರ ಪರ್ಮಿಷನ್ ಕೇಳ್ತಾ ಇರ್ತಾರೆ. ಸರ್ ಒಂದ್ಸಲ ಆ ಡಾಟಾನೆಲ್ಲ ನೋಡಿ ಸರ್, ಯಾಕಾಗಲ್ಲ ಸರ್, ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಸರ್ ಹೇಳ್ತಾರೆ, ಸಾಕ್ಷಿ ನಾನು ಹೇಳೋದನ್ನು ಕೇಳು, ಬೇಡ ನಿಜವಾಗ್ಲೂ ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಸರ್ ನಿಜವಾಗ್ಲೂ ನೀವು ಅದನ್ನೆಲ್ಲ ನಂಬ್ತೀರಾ? ನಾನಂತೂ ನಂಬಲ್ಲ ಸರ್ ಅಂತಾರೆ. ಅರವಿಂದ್ ಹೇಳ್ತಾರೆ, ನಾನು ನಂಬೋದಲ್ಲ ಸಾಕ್ಷಿ, ಅದನ್ನು ಸ್ವತಃ ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಹೋಗೋದು ಬೇಡ ಸಾಕ್ಷಿ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾರೆ, ನನಗೆ ಇವೆಲ್ಲದ್ರ ಮೇಲೆ ನಂಬಿಕೆ ಇಲ್ಲ ಸರ್, ನಾನು ಒಂದ್ಸಲ ಚೆಕ್ ಮಾಡ್ಕೊಂಡು ಬರಲಾ ಅಂತ ಕೇಳ್ತಾರೆ. ಆವಾಗ ಅರವಿಂದ್ ಸರ್ಗೆ ಕೋಪ ಬರುತ್ತೆ. ಸಾಕ್ಷಿ ನಾನು ಹೇಳಿದ್ದನ್ನು ಮಾತ್ರ ಮಾಡು ಅಂತ ಸ್ವಲ್ಪ ರೇಗ್ದಾಗೆ ಮಾತಾಡ್ತಾರೆ. ಸಾಕ್ಷಿ ನಾನು ಹೇಳಿದ ಕೆಲಸ ಮಾಡೋದಷ್ಟೇ ನಿನ್ನ ಕೆಲಸ, ನೋಡು ಆ ಪ್ರಾಪರ್ಟಿನ ಬಿಟ್ಟು ಬೇರೆ ಆಲ್ಟರ್ನೇಟ್ ಪ್ರಾಪರ್ಟಿ ಯಾವುದಾದ್ರೂ ಇದ್ದರೆ ನೋಡು, ಬಂದು ಅದ್ರ ಬಗ್ಗೆ ನೀನು ನನಗೆ ರಿಪೋರ್ಟ್ ಕೊಡಬೇಕು, ಇವಾಗ ಆಫೀಸ್ಗೆ ಹೊರಡು ಸಾಕ್ಷಿ ಅಂತ ಅರವಿಂದ್ ಸರ್ ಸಾಕ್ಷಿಗೆ ಹೇಳ್ತಾರೆ. ಸಾಕ್ಷಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಹಾಗೆ ಹೊರಗಡೆ ಬಂದಮೇಲೆ ಮಲ್ಲಿಕ ಬಂದು, ಹಾಯ್ ಸಾಕ್ಷಿ ಹೇಳ್ತಾರೆ. ಅಗ್ನಿ ಇದ್ದರು, ಏನು ನಡೀತಾ ಇದೆ ಇಲ್ಲಿ, ಎಲ್ಲರೂ ಹೀಗೆ ನಿಂತಿದ್ದೀರಾ ಅಂತ ಅಗ್ನಿ ಕೇಳ್ತಾರೆ. ಹಾಗೆ ಮನೀಶ್ ಹೇಳ್ತಾನೆ, ಸರ್ ನಿಮಗೆ ಚೆನ್ನಾಗಿ ಕ್ಲಾಸ್ ತಗೊಂಡ್ರ ಸಾಕ್ಷಿ ಅಂತ ಮನೀಶು ಸಾಕ್ಷಿಗೆ ಒಂಥರ ಆಡ್ಕೊಳ್ಳೋ ಥರ ಮಾತಾಡಿಸ್ತಾನೆ. ಅದಿತಿ ಬಂದು ಹೇಳ್ತಾರೆ, ಏನಾಯಿತು ಸಾಕ್ಷಿ? ಆಗ ಸಾಕ್ಷಿ ಇದ್ದರು, ಏನಿಲ್ಲ ಅದಿತಿ, ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇನ್ನು ಈ ಕಡೆ ಸಾಕ್ಷಿ ಬೇಜಾರಲ್ಲಿದ್ದದ್ದು ನೋಡಿ ಅದಿತಿ ಬಂದುಬಿಟ್ಟು ಅರವಿಂದ್ ಸರ್ಗೆ ಕೇಳ್ತಾರೆ, ಅಪ್ಪ ಯಾಕೆ ನೀವು ಸಾಕ್ಷಿ ಹತ್ರ ಆ ರೀತಿ ಹೊರಟಾಗಿ ಮಾತಾಡಿದ್ರಿ, ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಹೋದರು, ನೀವು ಆ ರೀತಿ ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅರವಿಂದ್ ಇದ್ದವ್ರು ಹೇಳ್ತಾರೆ, ಹಾಗೇನಿಲ್ಲಮ್ಮ, ಆರಾಮಾಗಿದ್ದೀನಿ ನಾನು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ. ಅದಿತಿ ಇದ್ದರು, ಅಪ್ಪ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅರವಿಂದು, ಬೇಡಮ್ಮ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಸ್ವಲ್ಪ ಹೊತ್ತು ಒಬ್ಬನೇ ಇರೋದಕ್ಕೆ ಬಿಟ್ಬಿಡು ಅದಿತಿ ಅಂತ ಹೇಳ್ತಾರೆ. ಸಾಕ್ಷಿ ಹೊರಗಡೆ ಬಂದಿದ್ದು ನೋಡಿ ಅಗ್ನಿ ಹೇಳ್ತಾರೆ, ಇದೇನೋ ದೊಡ್ಡದಾಗಿ ನಾನು ಮಾಡ್ತೀನಿ ಮಾತಾಡ್ತೀನಿ ಅಂತ ಹೋದ್ಲು, ಆಮೇಲೆ ನೋಡಿದ್ರೆ ಬೈಸ್ಕೊಂಡು ಬಂದ್ಲು, ಮುಖ ಎಷ್ಟು ಚಿಕ್ಕದಾಗಿ ಮಾಡ್ಕೊಂಡು ಬಂದ್ಲು, ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಸಾಕ್ಷಿ ಭಾಗಮಂಡಲಕ್ಕೆ ಬಂದಿರ್ತಾರೆ. ಇದೇನಿದು ಹೀಗಿದೆ ಈ ಪ್ಲೇಸು, ಇಲ್ಲಿಗೆ ಮನುಷ್ಯರು ಬಂದು ಯಾವುದೋ ಕಾಲ ಆಗಿದೆ ಅಂತ ಸಾಕ್ಷಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಗ್ನಿ ಇದ್ದನು ಸಾಕ್ಷಿನೇ ನೆನಪು ಮಾಡ್ಕೊತ, ನಾನು ಸುಮ್ಮನಿರು ಅಂತ ಹೇಳಿದೆ ತಾನೇ ಇವಳಿಗೆ, ಏನಕ್ಕೆ ಬೇಕಿತ್ತು ಈ ಅಧಿಕ ಪ್ರಸಂಗ, ಬೇಡದೇ ಇರೋದಕ್ಕೆಲ್ಲ ಮುಖ ತೋರಿಸೋದಕ್ಕೆ ಹೋಗ್ತಾಳೆ. ಆಮೇಲೆ ಬೇಜಾರು ಮಾಡಿಕೊಂಡು ಕೂರೋದು. ಪಾಪ ಆಫೀಸ್ಗೆ ಹೋಗ್ತಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲೋ ಏನೋ, ನಾನೇನಾದರೂ ಒಂದ್ಸರಿ ಕಾಲ್ ಮಾಡಿ ನೋಡ್ಲಾ ಅಂತ ಅನ್ಕೊತಾನೆ. ಆಮೇಲೆ ಮತ್ತೆ ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವನಷ್ಟಕ್ಕೆ ಅವನೇ ಅನ್ಕೊತಾನೆ. ಅವಳು ಯಾರ ಮಾತು ಕೇಳಲ್ಲ, ಏನು ಮಾಡ್ಕೊತಾಳೆ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗ್ತಾನೆ. ಈ ಕಡೆ ಅದಿತಿ ಅರವಿಂದ್ ಹತ್ರ ಬಂದ್ಬಿಟ್ಟು, ಅಪ್ಪ 6 ಗಂಟೆ ಆಯ್ತಾ ಬಂತು, ಅದಿತಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ, ಫೋನ್ ಯಾಕೋ ರಿಸೀವ್ ಮಾಡ್ತಾ ಇಲ್ಲ ಅಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಅರವಿಂದ್ ಹೇಳ್ತಾರೆ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅದಿತಿ ಹೇಳ್ತಾರೆ, ಅದೇ ಅಪ್ಪ ನೀವು ಬೆಳಗ್ಗೆ ಅಷ್ಟು ಮಾತಾಡಿದ್ರಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ, ಅವ್ರು ಫೋನ್ ಕೂಡ ಸಾಕ್ಷಿ ಹತ್ರ ಅಷ್ಟು ಸ್ಟ್ರಿಕ್ಟಾಗಿ ಮಾತಾಡಬಾರ್ದಾಗಿತ್ತು, ನೀವು ಅದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡ್ಬೋದಾಗಿತ್ತಲ್ವಾ ಅಪ್ಪ ಅಂತ ಅದಿತಿ ಕೇಳ್ತಾರೆ. ಅರವಿಂದ್ ಹೇಳ್ತಾರೆ, ನಾನು ಕೂಡ ಕಾಲ್ ಟ್ರೈ ಮಾಡಿದೆ ಅಮ್ಮ, ಅವ್ಳ ಫೋನ್ ಯಾಕೋ ನಾಟ್ ರೀಚಬಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಿತಿ, ಅಪ್ಪ ನನಗೂ ಅವಳಿಂದ ಯಾವುದೇ ಕಾಲ್ ಬಂದಿಲ್ಲ ಅಂತ ಅನ್ಕೊತಾರೆ. ಅಪ್ಪ ಸಾಕ್ಷಿ ಅವ್ರು ನಿಜವಾಗ್ಲೂ ಏನಾದರೂ ಇಂಟ್ರೆಸ್ಟ್ ತೊಗೊಂಡು ಅಲ್ಲಿಗೆ ಹೋಗಿರ್ಬೋದಾ ಅಂತ ಕೇಳ್ತಾರೆ. ಹೇಳಿ ಅರವಿಂದ್ಗೆ ಶಾಕ್ ಆಗುತ್ತೆ. ಈ ಕಡೆ ಅಗ್ನಿಗೆ ಸಾಕ್ಷಿದೇ ಚಿಂತೆ ಆಗಿರುತ್ತೆ. ಅಲ್ಲ ಇವಳೇನಾದರೂ ಇಂಟ್ರೆಸ್ಟ್ ತೊಗೊಂಡು ಅಲ್ಲಿಗೆ ಹೊರಟೋದ್ಲ ಏನೋ, ಈ ನಮ್ಮಪ್ಪ ನನ್ನ ಹತ್ರ ಆಡ್ದಂಗೆ ಅವಳ ಹತ್ರನೂ ಆಡೋದು ಸರಿನಾ, ಪಾಪ ಅಲ್ವಾ ಅವಳು, ದಡ್ರಿಗೆ ಬುದ್ಧಿ ಹೇಳ್ಬೋದು, ಆದರೆ ಬುದ್ಧಿವಂತರು ಅಂದ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಮಾತಾಡೋದು ತುಂಬ ಕಷ್ಟ. ಅವಳು ನಾನೇ ಬುದ್ಧಿವಂತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವಳು ಮಾಡೋ ಕೆಲಸನೇ ಮಾಡ್ತಾಳೆ. ಅಯ್ಯೋ ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ನೆಮ್ಮದಿ ಹಾಳು ಮಾಡ್ಕೋಬೇಕು, ಅವಳು ಇಷ್ಟ ಬಂದಂಗೆ ಮಾಡಲಿ, ಅವಳಿಗೆ ಸರಿಯಾಗಿರೋ ಪೆಟ್ಟು ಬೀಳೋವರೆಗೂ ಅವಳು ಬುದ್ಧಿ ಕಲಿಯಲ್ಲ ಅಂತ ಅಗ್ನಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಆ ಕಡೆ ಸಾಕ್ಷಿ ಭಾಗಮಂಡಲಕ್ಕೆ ಹೋಗಿರ್ತಾರಲ್ಲ, ಅವ್ರು ಅನ್ಕೊತಾ ಇರ್ತಾರೆ, ಸರ್ ನಿಮ್ಮ ಮಾತನ್ನು ಮೀರಿ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್, ಸಾರಿ ಸರ್, ಆದರೆ ನನ್ನ ಉದ್ದೇಶ ಒಳ್ಳೇದಿದೆ ಅಂತ ಅನ್ಕೊತಾ ಇರ್ತಾರೆ. ಈ ಕಡೆ ಅಗ್ನಿ ಮತ್ತೆ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಇಲ್ಲೋ ನಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಈ ಜಗತ್ತಲ್ಲಿ ಬೇರೆ ಯಾರೂ ಬುದ್ಧಿವಂತ ಪಿಯೇನೇ ಇಲ್ಲದೆ ಇರೋ ಥರ ಈ ತಲೆನೋವನ್ನ ಕೆಲಸಕ್ಕೆ ತೊಗೊಂಡಿದ್ದಾರೆ, ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊತಾ ಇದ್ರು, ಮತ್ತೆ ಮತ್ತೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಯಾಕಂತ ಗೊತ್ತಾಗ್ತಾ ಇಲ್ಲ. ಅಗ್ನಿಗೆ ಕುಂತ್ರೆ ನಿಂತರೆ ಸಾಕ್ಷಿದೇ ಚಿಂತೆ ಆಗ್ಬಿಟ್ಟಿರುತ್ತೆ. ಇನ್ನು ಈ ಕಡೆ ಅರವಿಂದ್ ಮತ್ತು ಅದಿತಿ ಮಾತಾಡ್ತಾ ಇರ್ತಾರೆ, ಭಾಗಮಂಡಲಕ್ಕೆ ಹೋಗೋದಕ್ಕೆ ಇಲ್ಲಿಂದ ಮಿನಿಮಮ್ 2 hours ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಹೇಳ್ತಿರೋದು, ಅವಳು ಫೋನ್ ಕೂಡ ಪಿಕ್ ಮಾಡ್ತಿಲ್ಲ,
ನಿಮ್ಗೆ ಸಾಕ್ಷಿ ಬಗ್ಗೆ ಗೊತ್ತು ತಾನೇ, ಏನು ಸರಿ ಅನ್ಸುತ್ತೋ ಅವಳು ಅದನ್ನೇ ಮಾಡ್ತಾಳೆ ಅಂತ ಅದಿತಿ ಹೇಳ್ತಾರೆ. ನೀವು ಹೋಗಬೇಡ ಅಂತ ಹೇಳಿದ್ದೀರಾ ಅಪ್ಪ. ಸಾಕ್ಷಿಯವರು ಅದನ್ನು ಬೇರೆ ಥರ ತಗೊಂಡ್ರು, ಅಲ್ಲಿಗೆ ಏನಾದರೂ ಒಂದು ವೇಳೆ ಹೋಗಿದ್ರೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅದಿತಿ ಹೇಳ್ತಾರೆ, ಅಪ್ಪ ಇವಾಗ ಅವಳ ವಿಷಯ ಬಿಡಿ, ಆದರೆ ನಿಮ್ಗೊಂದು ವಿಷಯ ನೆನಪಿದ್ಯಾ, ಅಣ್ಣ ಎಷ್ಟು ಸಾರಿ ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದ, ಆದರೆ ನೀವು ಏನೋ ಒಂದು ಹೇಳಿ ಅವನನ್ನು ತಡಿತಾ ಇದ್ರಿ. ಇವಾಗ ಸಾಕ್ಷಿನೇ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದಪ್ಪ ಅಂತ ಕೇಳ್ತಾ ಇರ್ತಾರೆ. ಆಗ ಅರವಿಂದ್ ಇದ್ದವರು ಆಫೀಸಲ್ಲಿ ಕೆಲಸ ಮಾಡೋರೊಬ್ರಿಗೆ ಫೋನ್ ಮಾಡಿ ಕೇಳಿಬಿಟ್ಟು ಸಾಕ್ಷಿ ಏನಾದರೂ ಅಲ್ಲಿಗೆ ಬಂದಿದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಅರವಿಂದ್ಗೆ ಫುಲ್ ಶಾಕ್ ಆಗುತ್ತೆ. ಸಾಕ್ಷಿ ಇಲ್ದೇ ಇರೋದನ್ನ ಕೇಳಿ ರೀನಾ ಅನ್ಕೊತಾಳೆ, ಸಾಕ್ಷಿ ಮೆಲ್ಮೆಲ್ಗೆ ತನ್ನ ಬಾಲ ಬಿಚ್ತಾ ಇದ್ದಾಳೆ ಅಂತ ಅನ್ಕೊತಾಳೆ. ಇನ್ನು ಅಗ್ನಿಗೂ ಡೌಟ್ ಬರುತ್ತೆ, ಮೊದಲೇ ಹಠಮಾರಿ, ಅವಳೇನಾದರೂ ಅಲ್ಲಿಗೆ ಹೋಗಿದ್ರೆ ಅಂತ ಯೋಚನೆ ಮಾಡ್ತಾರೆ. ಆಗ ಅರವಿಂದು ಅದಿತಿಗೆ ಹೇಳ್ತಾರೆ, ಸಾಕ್ಷಿ ಆಫೀಸ್ಗೂ ಬಂದಿಲ್ವಂತೆ, ಜಾಗದಲ್ಲಿ ಏನಿದೆ, ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಯಾವುದು ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾರೆ. ಇನ್ನು ಈ ಕಡೆ ರಾಜು ಬಂದು ಸಾಕ್ಷಿ ತಂಗಿ ಭೂಮಿಯವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಏನು ಭೂಮಿ, ನೀವು ನನ್ನ ಮುಖನೇ ನೋಡದೇ ಇರೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿಕಾ ಹೇಳ್ತಾರೆ, ಅಯ್ಯೋ ರಾಜು ಅವರೇ ಹಾಗೇನಿಲ್ಲ, ನಾನು ನಿಜವಾಗ್ಲೂ ನಿಮ್ಮನ್ನು ನೋಡಿಲ್ಲ ಅಂತ ಹೇಳ್ತಾರೆ. ರಾಜು, ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ, ನಾನು ಸಾಕ್ಷಿ ಅವರನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದೆ ನಾನು ಮಾಡಿರೋ ದೊಡ್ಡ ತಪ್ಪು ಅಲ್ವಾ. ಅದಕ್ಕೆ ಭೂಮಿ ಹೇಳ್ತಾಳೆ, ತಪ್ಪೋ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕನ ಲೈಫಲ್ಲಿ ಏನೇನೋ ನೋಡಿದ್ದಾಳೆ, ಎಷ್ಟು ಕಷ್ಟಪಟ್ಟಿದ್ದಾಳೆ, ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ರಾಜು ಹೇಳ್ತಾರೆ, ನನಗೆ ಅದೆಲ್ಲ ಅರ್ಥ ಆಗುತ್ತೆ ಭೂಮಿ, ನಾನು ಇಲ್ಲಿಗೆ ಬಂದು ಸ್ವಲ್ಪ ದಿನನೇ ಆಗಿರ್ಬೋದು, ಆದರೆ ನಿನ್ನ ಅತ್ತೆ ಎಂಥವ್ರು, ನಿನ್ನನ್ನು ನಿಮ್ಮ ಅಕ್ಕನ್ನ ಅವ್ರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಕಸಿನ್ ಸಿಸ್ಟರ್ ಬಗ್ಗೆ ನಮಗೆ ಗೊತ್ತು. ಹಾಗೆ ಸಾಕ್ಷಿಯವರು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೂ ಗೊತ್ತು. ಅವರಿಗೆ ಒಳ್ಳೆ ಲೈಫ್ ಸಿಗಬೇಕು, ಅವರು ಮುಂದೆ ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ನಾನು ಬಯಸ್ತೀನಿ. ನನ್ನಿಂದ ಸಾಕ್ಷಿಯವ್ರಿಗೆ ಯಾವ ತೊಂದರೆನೂ ಆಗಲ್ಲ, ಆವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಕೊಡೋ ಉದ್ದೇಶ ನಂದಲ್ಲ. ಅವರಿಗೆ ತುಂಬ ಒಳ್ಳೆ ಲೈಫ್ ಸಿಗಬೇಕು, ಅದು ನನ್ನಿಂದ ಸಿಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ. ನೀವು ಒಬ್ಬ ತಂಗಿಯಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋದು ಸರಿಯಾಗೇ ಇದೆ ಅಂತ ರಾಜು ಹೇಳ್ತಾರೆ. ಹಾಗೆ ಅವರು, ನನಗೂ ಒಬ್ಬ ಅಕ್ಕ ಇದ್ದಿದ್ರೆ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ, ಸಾಕ್ಷಿಯವ್ರಿಗೆ ನಾನು ಸೂಟ್ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ ಬಿಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಹಾಗನ್ಸಿದ್ರೆ ಅವರಿಗೆ ಪ್ರಪಂಚದಲ್ಲಿರೋ ಬೆಸ್ಟ್ ಹುಡುಗ ಸಿಗಬೇಕು ಅಂತ ನಾನು ಬಯಸ್ತೀನಿ, ಅವರಿಗೆ ಜಗತ್ತಲ್ಲಿರೋ ಎಲ್ಲ ಖುಷಿನೂ ಸಿಗಬೇಕು, ಎಲ್ಲ ಖುಷಿನೂ ಅನುಭವಿಸ್ಬೇಕು ಅಂತ ಅನ್ಕೊತೀನಿ ಅಂತ ರಾಜು ಸಾಕ್ಷಿ ಬಗ್ಗೆ ಭೂಮಿ ಹತ್ರ ಮಾತಾಡ್ತಾ ಹೇಳ್ಬಿಟ್ಟು ರಾಜು ಒಳಗಡೆ ಬರ್ತಾರೆ. ನೋಡಿದ್ರೆ ಡೋರ್ ಓಪನ್ ಆಗಿರುತ್ತೆ. ಒಳಗಡೆ ಬಂದು ನೋಡ್ತಾರೆ, ಅಲ್ಲಿ ಸಾಕ್ಷಿ ಅತ್ತೆ ಮಂಜರಿ ಇರ್ತಾರೆ. ಅವರು ರಾಜುನ ನೋಡ್ಬಿಟ್ಟು, ಏನಪ್ಪ ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಜು ಹೇಳ್ತಾರೆ, ಬೇಗನಾ, ನಾನು ರೆಗ್ಯುಲರಾಗಿ ಬರೋ ಟೈಮ್ಗೆ ಬಂದಿದ್ದೀನಲ್ವಾ, ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಕೇಳ್ತಾನೆ. ಇದನ್ನು ಕೇಳಿ ಮಂಜರಿ ಸುಮ್ಮನಾಗ್ತಾರೆ. ಅದಕ್ಕೆ ರಾಜು ಹೇಳ್ತಾರೆ, ಯಾಕೆ ಸುಮ್ಮನಾಗೋದ್ರಿ, ನೀವೇನಕ್ಕೆ ಬಂದಿರೋದು ನನ್ನ ರೂಮ್ಗೆ ಅಂತ ಹೇಳಿ ಅಂತ ಕೇಳ್ತಾರೆ. ನೀವು ನನಗೆ ಬಾಡಿಗೆಗೆ ರೂಮ್ ಕೊಡಬೇಕಂದ್ರೆ ಎಲ್ಲ ಕೀಗಳನ್ನೂ ಕೊಡ್ಬೇಕು ತಾನೆ, ಒಂದು ಕೀ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಮಂಜರಿ ಹೇಳ್ತಾರೆ, ಇದೇನಪ್ಪ ರಾಜು ಹಿಂಗಂತ್ಯಾ, ಇದು ನನ್ನ ಮನೆ, ನಾನು ಈ ಮನೆ ನಾನು ಇಟ್ಕೊಂಡ್ರೆ ಏನು ತಪ್ಪು, ಅಷ್ಟಕ್ಕೂ ನಾನು ಈ ಮನೆನ ಬಾಡಿಗೆ ಕೊಟ್ಟಿದ್ದೀನಿ ಅಷ್ಟೇ, ಮಾರಿಲ್ಲ, ಏನಾದರೂ ಎಮರ್ಜೆನ್ಸಿ ಬೇಕಾಗುತ್ತಪ್ಪ ಅದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಮಂಜರಿ ಹೇಳ್ತಾರೆ. ರಾಜು ಹೇಳ್ತಾರೆ, ನೀವು ಈ ಮನೆ ಓನರ್ ಇರ್ಬೋದು ನಿಜ, ಆದರೆ ಹೇಳ್ದೆ ಕೇಳದೆ ಮನೆ ಒಳಗಡೆ ಬರೋದು ನಿಮಗೆ ಸರಿ ಅನಿಸ್ತಾ ಇದೆಯಾ, ಏನಾದರೂ ಆ ಥರ ಎಮರ್ಜೆನ್ಸಿ ಇದ್ದರೆ ನನಗೊಂದು ಕಾಲ್ ಮಾಡಿ ಹೇಳ್ಬೇಕು ತಾನೇ ಅಂತ ಕೇಳ್ತಾರೆ. ಮಂಜರಿ ಹೇಳ್ತಾರೆ, ಆಯಿತು ಬಿಡಪ್ಪ, ಮನೆಗೆ ಬೆಂಕಿ ಬಿದ್ದಿದ್ರೆ ನಿನಗೆ ಫೋನ್ ಮಾಡಿಬಿಟ್ಟು ಒಂದು ಸರಿ ಬರಲ್ಲ ಬೇಡವಾ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ನಿಷ್ಠುರವಾಗಿ ಮಂಜರಿ ಮಾತಾಡ್ತಾರೆ. ಆಗ ರಾಜು ಹೇಳ್ತಾರೆ, ನಾನು ಆ ಥರ ಹೇಳಿಲ್ಲ ಆಂಟಿ ಅಂತ ಹೇಳ್ತಾರೆ. ಮಂಜರಿ, ಮತ್ತಿನ್ನೇನಪ್ಪ, ಏನೋ ಅರ್ಜೆಂಟ್ ಇತ್ತು ಅದಕ್ಕೆ ಹಿಂದೆ ಮುಂದೆ ನೋಡದೆ ಬಾಗಿಲು ತೆಕ್ಕೊಂಡು ಬಂದೆ, ಅಷ್ಟಕ್ಕೆ ಇಷ್ಟು ಮಾತಾಡ್ತಿದ್ಯಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ರಾಜು, ನೋಡಿ ನೀವು ಮತ್ತೆ ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ, ನಾನು ಯಾರೋ ಹೊರಗಿನವರು ಅನ್ನೋ ಅರ್ಥದಲ್ಲಿ ಕೇಳಿಲ್ಲ, ನನಗೂ ಸಡನ್ನಾಗಿ ಮನೆ ಬಾಗಿಲು ಓಪನ್ ಆಗಿತ್ತು, ಲೈಟ್ ಆನ್ ಆಗಿತ್ತಲ್ಲ, ಅದಕ್ಕೆ ಯಾರು ಬಂದರು ಅಂತ ಭಯ ಆಗಿತ್ತು, ಸರಿ ಆಯಿತು ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಮಂಜರಿ ಹೇಳ್ತಾರೆ, ಅದು ನನ್ನ ಬಟ್ಟೆ ಒಣಗಾಕಿದ್ದೀನಲ್ಲ, ನನ್ನದು ಬಟ್ಟೆ ಮಿಸ್ ಆಗಿತ್ತು, ಅದಕ್ಕೋಸ್ಕರ ಇಲ್ಲೇನಾದರೂ ಮಿಸ್ ಆಗಿ ಬಂದಿದೆಯೇನೋ ಅಂತ ಹುಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಆಗ ರಾಜು ಇದ್ದವ್ರು ಹೇಳ್ತಾರೆ, ನಾನು ಒಣಗಾಕೋದು ಬೇರೆ ತಂತಿ ಮೇಲೆ, ನೀವು ಒಣಗಾಕೋದು ಬೇರೆ ತಂತಿ ಮೇಲೆ, ಅದು ಹೇಗೆ ಮಿಸ್ ಆಗುತ್ತೆ, ಅದು ಅಲ್ಲದೆ ಬಟ್ಟೆಗೆ ಕ್ಲಿಪ್ ಹಾಕಿರ್ತೀರ, ಬಟ್ಟೆ ಹಾರ್ಕೊಂಡು ಬಂದು ನನ್ನ ಬಟ್ಟೆ ಹತ್ರ ಸೇರ್ಕೊಳ್ಳುತ್ತಾ ಅಂತ ಹೇಳ್ತಾರೆ. ಸರಿ ಅಲ್ಲಪ್ಪ, ಮಿಸ್ ಆಗೇನಾದರೂ ಅಂತ ಅಂತಾರೆ. ಆಗ ರಾಜು ಹೇಳ್ತಾರೆ, ಮಿಸ್ ಆಗೇನೂ ಇಲ್ಲ, ನೀವು ಬಂದಿರೋದು ಬೇರೆ ಉದ್ದೇಶಕ್ಕೆ, ಏನು ಅಂತ ಹೇಳಿ ಅಂತ ಕೇಳ್ತಾರೆ. ಮಂಜರಿ ಇದ್ದವ್ರು ಹೇಳ್ತಾರೆ, ಅಲ್ಲಪ್ಪ ನನ್ನ ಸೀರೆದೊಂದು ಬ್ಲೌಸ್ ಮಿಸ್ ಆಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ರಾಜು ಹೇಳ್ತಾರೆ, ಏನಾದರೂ ನಂಬೋ ಥರ ಇದ್ದರೆ ಮಾತಾಡಿ,
ಮಂಜರಿ ಹೇಳ್ತಾರೆ, ಹೌದೋ ನಿನ್ನ ರೂಮಲ್ಲಿ ನಾನೇನೋ ಹುಡ್ಕೋದಕ್ಕೆ ಬಂದೆ, ಏನಿವಾಗ ಏನು ಮನೆ ಬಿಟ್ಟು ಹೋಗ್ತೀಯಾ? ಹೋಗು, ನೀನಂತೂ ಕುತ್ತಿಗೆ ಹಿಡಿದು ದಬ್ಬುತು ನೀನು ಹೋಗಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಕಾರಣ ಸಾಕ್ಷಿ ಅನ್ನೋದು ನನಗೆ ಗೊತ್ತು ಅಂತ ಮಂಜರಿ ರಾಜು ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ, ಸಾಕ್ಷಿಯವರು ಭಾಗಮಂಡಲಕ್ಕೆ ಹೋಗಿದ್ದಾರೆ. ಆ ಪ್ಲೇಸು ಅಪಾಯ ಅಂತ ಅರವಿಂದ್ ಹೇಳಿದ್ರು ಕೇಳ್ದಿರ ಹೋಗಿದ್ದಾರೆ. ಮುಂದೆ ಏನಾಗುತ್ತೆ, ಸಾಕ್ಷಿಗೆ ಏನಾದರೂ ಅಪಾಯ ಬರುತ್ತಾ, ಏನು ಎತ್ತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಮಂಜರಿ ಪ್ಲ್ಯಾನ್ ಏನು ಅನ್ನೋದನ್ನೆಲ್ಲ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.